ಇದು ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ಮೈಸೂರು ವಿಭಾಗದ 5 ಜಿಲ್ಲೆಗಳಿಗೆ ಸೇರಿದಂತೆ ಪ್ರಥಮ ಬಾರಿಗೆ ನಾಗಮಂಗಲ ತಾಲೂಕು ಹೊಣಕೆರೆ ಹೋಬಳಿಯ ಮಣ್ಣಹಳ್ಳಿ ಗ್ರಾಮದ ಸರ್ವೆ ನಂಬರ್ 298ರಲ್ಲಿ 9.2 ಎಕರೆ ವಿಸ್ತೀರ್ಣ ಜಾಗದಲ್ಲಿ ಸರ್ಕಾರದ ವತಿಯಿಂದ ಹೈಟೆಕ್ ಡ್ರೈವರ್ ಟ್ರೈನಿಂಗ್ ಟೆಸ್ಟ್ ಟ್ರ್ಯಾಕ್ ಮತ್ತು ಡ್ರೈವರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಸ್ಥಾಪನೆ ಮಾಡಲು ಸರ್ಕಾರ ಹಸಿರು ನಿಶಾನೆ ತೋರಿ ಮಂಜೂರು ಮಾಡಿದೆ. ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಸ್ವಕ್ಷೇತ್ರ ನಾಗಮಂಗಲಕ್ಕೆ ದೊಡ್ಡ ಯೋಜನೆಯನ್ನು ಮಂಜೂರು ಮಾಡಿಸಿಕೊಂಡಿದ್ದು, ಈ ಸಂಸ್ಥೆಯನ್ನು ಮೈಸೂರು ವಿಭಾಗದಲ್ಲೇ ಪ್ರಥಮ ಬಾರಿಗೆ ನಾಗಮಂಗಲದಲ್ಲಿ ಪ್ರಾರಂಭವಾಗುತ್ತಿದೆ. ಹೊಣಕೆರೆ ಹೋಬಳಿಯ ಮಣ್ಣಹಳ್ಳಿ ಬಳಿ ಉದ್ದೇಶಿತ ನಮ್ಮ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ RTO 9.5 ಎಕರೆಗೆ ದುರಸ್ತಿ ಮಾಡಿ ಒಂದು ಜಾಗವನ್ನು ಬ್ರಹ್ಮದೇವರಳ್ಳಿ ಹತ್ರ 9.5 ಎಕರೆ ಅವ್ರಿಗೆ ಕೊಟ್ಟಿದ್ದೀವಿ. ಅದರಲ್ಲಿ ಒಂದು ಟ್ರೈನಿಂಗ್ ಟ್ರ್ಯಾಕ್. ಸೊ ಡ್ರೈವರ್ಗಳು ಟ್ರೈನಿಂಗ್ ತಗೋತಿರಲ್ಲ, ನೀವು KSRTC ಹೋಗಿ ಸೆಲೆಕ್ಟ್ ಆಗ್ಬೋದು, ಅಲ್ವೇನಪ್ಪ ಬೇರೆ ತರಬೇತಿ ಕೊಡ್ತಕ್ಕಂಥ ನಮ್ಮ ARTO ಮಲ್ಲಿಕಾರ್ಜುನ್ ಇದ್ದಾರೆ. ಭಾಳಷ್ಟು ಅವರೆಲ್ಲ ನಮ್ಮ ಮೂರ್ತಿಯಿಂದ ಜಾಯಿಂಟ್ ಡೈರೆಕ್ಟರ್, ಇದು ಜಾಯಿಂಟ್ ಕಮಿಷನರ್ ಅವರೆಲ್ಲ ನಾನು RTO ನಾನು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿದ್ದಾಗ ಇಲ್ಲ ನಿಮ್ಮ ತಾಲೂಕು ಏನಾರು ಮಾಡ್ಬೇಕು ಸರ್ ಅಂತ ನನ್ನ ಹತ್ರ ಬಂದು ಮಾತಾಡಿದಾಗ ನಾನು ಇದು 9.5 ಎಕರೆ ಕೊಟ್ಟಿದ್ದೀನಿ. ಅವರಿಗೆ ಬಾಯಿಲಿ ಹ್ಯಾಂಡ್ ಓವರ್ ಮಾಡ್ತಾರೆ. ನಮ್ಮ ಕಂದಾಯ ಇಲಾಖೆಯಿಂದ ಅವರಿಗೆ ಜಾಗ ಮಂಜೂರಾತಿಯನ್ನು ಇದನ್ನು ಆದಷ್ಟು ಬೇಗ ಒಂದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಯುವಕರಿಗೆ ಟ್ರೈನಿಂಗ್ ಕೊಡ್ತಕ್ಕಂಥ ಒಂದು ಸೆಂಟ್ರನ್ನ ಅಲ್ಲಿ ಮಾಡ್ತಾರೆ. ಅದರ ಉಪಯೋಗವನ್ನು ಇಡೀ ತಾಲೂಕಿನ ಅಥವಾ ಅಕ್ಕಪಕ್ಕ ಪಾಂಡವಪುರ, KR ಪೇಟೆ ಈ ಎಲ್ಲ ತಾಲೂಕಿನ ಜನರು ಪಡ್ಕೋಬಹುದು. ಇಂಥ HVDT ಪ್ರಾಜೆಕ್ಟ್ಗೆ ಸ್ಥಳ ನಿಗದಿ ಮಾಡಿದ್ದು, ಈ ಉದ್ದೇಶಿತ ಯೋಜನೆಗೆ 9 ಎಕರೆ 20 ಗುಂಟೆ ಜಾಗವನ್ನು ನಿಗದಿ ಮಾಡಿ ಸಾರಿಗೆ ಇಲಾಖೆಗೆ ಹಸ್ತಾಂತರ ಮಾಡಲಾಗಿದೆ. ಭಾರಿ ವಾಹನ ಚಾಲಕರ ಚಾಲನಾ ಕೌಶಲ್ಯ ಬಲವರ್ಧನೆಗೆ ಈ ಶಾಲೆಯಿಂದ ಅನುಕೂಲ. ಇಡೀ ರಾಜ್ಯದಲ್ಲಿ 2ನೇ ಹೈಟೆಕ್ ಡ್ರೈವಿಂಗ್ ಸ್ಕೂಲ್ ಆಗಲಿದ್ದು, ಮೈಸೂರು ವಿಭಾಗದ 5 ಜಿಲ್ಲೆಯಲ್ಲಿ ಇರುವ ಹೊಸ ಏಕೈಕ HVDT ಸಂಸ್ಥೆ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಶೀಘ್ರದಲ್ಲಿ ಈ ಯೋಜನೆ ಅನುಷ್ಠಾನಕ್ಕೆ ತರಲು ಮುಂದಾಗಿರುವ ಸಾರಿಗೆ ಇಲಾಖೆ ಅಧಿಕಾರಿಗಳು ಈ ಚಾಲಕರ ತರಬೇತಿ ಸಂಸ್ಥೆ ಆರಂಭವಾದರೆ ಗುಣಮಟ್ಟದ ಚಾಲಕರ ನಿಯೋಜನೆಗೆ ಸಾಕಷ್ಟು ಅನುಕೂಲ ಎಂದು ನಾಗಮಂಗಲ RTO ಕಚೇರಿಯ ARTO ಮಲ್ಲಿಕಾರ್ಜುನ್ ಅವರು ತಿಳಿಸಿದರು. ನಾಗಮಂಗಲ ತಾಲೂಕಿನಲ್ಲಿ ಒಂದು ಡ್ರೈವರ್ಸ್ ಟ್ರೈನಿಂಗ್ ಟ್ರ್ಯಾಕ್ ಮತ್ತು ಡ್ರೈವರ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಾಗಿ ಜಾಗಕ್ಕಾಗಿ ಅರ್ಜಿ ಸಲ್ಲಿಸಿದ್ವಿ. ಅದಕ್ಕೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಮಂಡ್ಯ ಜಿಲ್ಲೆಯವರು 9.2 ಎಕರೆ ನಾಗಮಂಗಲ ತಾಲೂಕಿನ ಹೊಣಕೆರೆ ಹೋಬಳಿ ಮಣ್ಣಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 298ರಲ್ಲಿ 9 ಎಕರೆ 20 ಗುಂಟೆ ವಿಸ್ತೀರ್ಣದ ಜಾಗವನ್ನು ಕಾಯ್ದಿರಿಸಿ ನಮಗೆ ಈ ದಿನ ಸ್ಥಳಾಂತರಿಸಿರುತ್ತಾರೆ. ಈ ಉದ್ದೇಶಿತ ಜಾಗದ ಅಧಿಕೃತವಾದ ದಾಖಲಾತಿಗಳನ್ನು ಇವತ್ತು ಮಾನ್ಯ ಸಚಿವರು ಮತ್ತು ಮಾನ್ಯ ಉಪವಿಭಾಗಾಧಿಕಾರಿಗಳು ಹಾಗೂ ತಾಲೂಕು ದಂಡಾಧಿಕಾರಿಗಳು ಹಸ್ತಾಂತರಿಸಿರುತ್ತಾರೆ. ಡ್ರೈವರ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಒಂದು, ಇನ್ನೊಂದು ಡ್ರೈವಿಂಗ್ ಟೆಸ್ಟ್ ಟ್ರ್ಯಾಕ್. ಡ್ರೈವರ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟು ಮೈಸೂರು ಡಿವಿಷನ್ಗೆ ಸೇರುತ್ತೆ. ಡ್ರೈವರ್ಸ್ ಟೆಸ್ಟಿಂಗ್ ಸೆಂಟರ್ಸು ನಾಗಮಂಗಲ ಮತ್ತು ಮಂಡ್ಯ 2 ವ್ಯಾಪ್ತಿಗೆ ಸೇರುತ್ತೆ. ಅದು ಡಿಪಾರ್ಟ್ಮೆಂಟ್ ಸ್ಪೆಸಿಫಿಕೇಷನ್ಸ್ ಏನೇನು ಇರುತ್ತೆ ಅದನ್ನು ಎಲ್ಲದನ್ನು ಫಾಲೋ ಮಾಡಿರ್ತಾರೆ. 8 S ಮತ್ತು ಇದು ಟ್ರ್ಯಾಕ್, ಇದನ್ನು ಆಟೋಮೇಟೆಡ್ ಇದರಲ್ಲಿ ಇದಿರುತ್ತೆ, ಸೆನ್ಸಾರ್ಸ್ ಇರುತ್ತೆ. ಅದಕ್ಕೆ ಆ ಸೆನ್ಸಾರ್ಸ್ ಇದರಿಂದ ಒಳಗಡೆ ಹೋಗಿ ಎಂಟ್ರಾಗಿ 2 ವೀಲರ್ಸಲ್ಲಿ ಎಂಟ್ರಾದವರು ಪಾಸ್ ಆದಾಗ ಆ ರಿಸಲ್ಟನ್ನು ಇದು ಮಾಡ್ತೀವಿ. ಅದರಲ್ಲಿ ಡ್ರೈವಿಂಗ್ ಟೆಸ್ಟನ್ನು ಟ್ರ್ಯಾಕ್ ಮಾಡ್ತೀವಿ ಅದನ್ನು ಫಸ್ಟು. ಅದೊಂದು ಮತ್ತು ಇನ್ನೊಂದು HVDTI ಅಂತ ಅಂದ್ಬಿಟ್ಟು ಮಾಡಬೇಕು ಅಂತ ಉದ್ದೇಶಿತ ಯೋಜನೆ ಇದೆ. ಅದನ್ನೆಲ್ಲ ಮಾನ್ಯ ಸಾರಿಗೆ ಆಯುಕ್ತರ ಕಚೇರಿಯಿಂದ ಇದು ಮಾಡಿಕೊಂಡು ಲೆಟರ್ ಕರೆಸ್ಪಾಂಡೆನ್ಸ್ ಆಗುತ್ತೆ. ಇವತ್ತು ಅಧಿಕೃತವಾಗಿ ಜಾಗ ಸ್ಥಳಾಂತರ ಆಗಿ ಇದು ನಮಗೆ ಹಸ್ತಾಂತರ ಮಾಡಿದ್ದಾರೆ. ಅಧಿಕೃತವಾಗಿ ಟೇಕ್ ಆಫ್ ಆಗುತ್ತೆ ಇನ್ಮೇಲೆ. ಈಗ ಅಧಿಕೃತವಾಗಿ ಜಾಗ ಕೊಟ್ಟಿದ್ದಾರೆ ನಮಗೆ ಸರ್ಕಾರದಿಂದ 9.5 ಎಕರೆನ. ಆ ಜಾಗದಲ್ಲಿ ಉದ್ದೇಶಿತ ಯೋಜಿತವಾದಂಥ ಒಂದು ಯೋಜನೆಯನ್ನು ಕಾರ್ಯಗತ ಮಾಡೋದಕ್ಕೆ ಮುಂದಿನ ಕೆಲಸ ಕಾರ್ಯಗಳನ್ನು ಮಾನ್ಯ ಆಯುಕ್ತರು ಮತ್ತು KSRTC ಅವ್ರ ಜೊತೆಗೆ ಇದು ಮಾಡಿ ನಮ್ಮ ಸರ್ಕಾರದ ಕಾರ್ಯದರ್ಶಿಗಳ ಅನುಮೋದನೆ ಮೇರೆಗೆ ಮಾಡ್ತಾರೆ. ಟ್ರೈನಿಂಗ್ ಸೆಂಟರ್ಸ್ ಮಂಡ್ಯ ಜಿಲ್ಲೆ, ಮೈಸೂರಿನಲ್ಲಿ ಎಲ್ಲೂ ಇಲ್ಲ. ಮೈಸೂರಿನಲ್ಲಿ ಒಂದು ಡ್ರೈವರ್ಸ್ ಟೆಸ್ಟಿಂಗ್ ಸೆಂಟರ್ ಮಾತ್ರ ಇದೆ. ಹೆವಿ ಡ್ರೈವರ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಎಲ್ಲೂ ಇಲ್ಲ. ಇದು ಮೈಸೂರು ಡಿವಿಷನ್ಗೆ ಫಸ್ಟ್ ಇದಾಗ್ತಾ ಇರೋದು. ಇದಕ್ಕಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.